ಸ್ನೇಹಿತರೆ ಏನಪ್ಪ ಬೆಳಬೆಳಗ್ಗೆ ಮೂಟೆ ತೋರಿಸ್ತಾವನೆ ಅನ್ಕೋಬೇಡಿ. ಈ ಮೂಟೆ ತೋರಿಸಿದ್ರೆ ಒಂದು ವಿಶೇಷತೆ ಇದೆ. ಶಿವಣ್ಣ ಎಲ್ಲ ತಗೊಂಡಿದ್ದೀವಿ. ಎಲ್ಲ ಬೈಕ್ನಾಗ ಹಾಕೊಂಡು ನಾವು ಊರಿಗೆ ಹೋಗ್ತೀವಪ್ಪ. ಹುಷಾರು. 1 kgಗೆ 500 ರಿಂದ 520 ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ. ನಾಟಿ ಕೋಳಿ ಸಾಕಾಣಿಕೆ ಮಾಡೋರು ತುಂಬ ಕಡೆ ಇದ್ದಾರೆ, ತುಂಬ ಜಿಲ್ಲೆಯಲ್ಲಿ ಇದ್ದಾರೆ. ನಮ್ಮ ಹೋಟ್ಲಿಗೆ ತಂದು ಕೊಡೋರು ತುಂಬ ಜನ ನಮಗಿದ್ದಾರೆ. ಹಾಗಾಗಿ ನಾಟಿ ಕೋಳಿ ಅಂದ್ರೇನು, ನಾಟಿ ಕೋಳಿ ಇದನ್ನು ಎಲ್ಲಿಂದ ಬರ್ತಾ ಇದೆ, ರಿಯಾಲಿಟಿ ಏನು ಎಲ್ಲ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ವಿಚಾರ ನಿಮಗೆ ಅರ್ಥ ಆಗುತ್ತೆ. ಕೋಳಿ ಮರಿ ಕೋಳಿ ಯಾಟಿ ಇಲ್ಲಲ್ಲ ಮದ್ರಾಗ ಎರಡು ಕುಂತಾವಲ್ಲ. ಬುದ್ನ್ಯಾಕ ಫೈಟ್ರ್ ಮ್ಯಾನ್ ರಾಜವಲಿ ದೊಡ್ಡವಲ್ಲ ಮರಿ ಅಲ್ಲ ಇಂಥ ಬೇಡ ನಮಗೆ. ಕೋಳಿ ಸಾಕಿರಲ್ಲ ಕೊಡ್ತೀನಿ ನಾನು. 150 ಸ್ವಲ್ಪ 150 ಇದೊಂದು ಈ ಚಪಾತಿ ಒಂದು 30 ಕೊಡ್ತೇವೆ. ಈ ಚಪಾತಿ ಒಂದು 20 ಅದಾವ. ಮತ್ತು ಅಂತ ಎರಡು ಒಂದು 10 ಜನ ಕಮ್ಮಿ ಅದಾವ. ಎಲ್ಲ ಸೇರಿ ಒಂದು 150 ಲಕ್ಷ ಅದಾವ. ಹೇಳಪ್ಪ ಏನು ರೇಟ್ ಐತಿಯಾ? ಅಣ್ಣ ಇದು 1200 ರೂಪಾಯಿ. ಒಂದು 1200 ರೂಪಾಯಿ. ಬೇಟೆ 1100 ರೂಪಾಯಿ. ಈಗ 950. ಶಿವಣ್ಣ ಎಲ್ಲ ತಗೊಂಡಿದ್ದೀವಿ. ಎಲ್ಲ ಬೈಕ್ನಾಗ ಹಾಕೊಂಡು ನಾವು ಊರಿಗೆ ಹೋಗ್ತೀವಪ್ಪ. ಹುಷಾರು ಹುಷಾರಾಗಿ ಹೋಗ್ತೀವ. ನಮ್ಮೂರಿಗೆ ಸರಿ. ಅಲ್ಲಣ್ಣ ಇವಾಗ ಹೋಗೋಷ್ಟಕ್ಕೆ ಎಷ್ಟು ತಗ? ಇಲ್ಲ ಒಂದು 20 ನಿಮಿಷ, 3/4 ಗಂಟೆ ದಾರಿಯಾ? 30 ಕಿಲೋಮೀಟರ್ ಆಯ್ತು. 30 ಕಿಲೋಮೀಟರ್ 3/4 ಗಂಟೆ ದಾರಿ. ನಿಧಾನಕ್ಕೆ ಹೋಗ್ತೀವ. ಈಗ ಹೋಗ್ಬೇಕು, ಮತ್ತೆ ಗಾಡಿ ಬರುತ್ತಲ್ಲ. ಸರ್ ನಿಧಾನ ಟೈಮ್ ಆಕತ್ತ. ಸರ್ ಆಯ್ತು. ಬರೋಣ. ಫೋನ್ ಮಾಡ್ತಾವಣ್ಣ. ಸರಿ. ತುಂಬಿ ಕೋಳಿಗಳೆಲ್ಲ ಇದ್ರೊಳಗದಾವ. ಇದ್ರಲ್ಲಿ 35 ರಿಂದ 40 ಕೋಳಿ ಇದಾವೆ. ಫ್ರೀಯಾಗ ಆಟೋದಲ್ಲಿ ಕ್ಯಾಬಿನ್ ಮೇಲೆ ಹಾಕ್ತೀವಿ. ಗಾಳಿ ಆಡುತ್ತೆ, ಫ್ರೀಯಾಗಿ ಏನು ಪ್ರಾಬ್ಲಮ್ ಆಗಲ್ಲ. ರಾಮನಗರಕ್ಕೆ ಹೋಗತಕ್ಕ ಟೋಟಲಿ 3 ಚೀಲ ಮಾಡಿದ್ದೀವಿ. ಇಲ್ಲೊಂದು ಚೀಲ ಇದೆ. ಇನ್ನು 10 ನಿಮಿಷದಲ್ಲಿ ಗಾಡಿ ಬರುತ್ತೆ. ಸ್ನೇಹಿತರೆ ಏನಪ್ಪ ಬೆಳಬೆಳಗ್ಗೆ ಮೂಟೆ ತೋರಿಸ್ತಾವನೆ ಅನ್ಕೋಬೇಡಿ. ಈ ಮೂಟೆ ತೋರಿಸಿದ್ರೆ ಒಂದು ವಿಶೇಷತೆ ಇದೆ. ಈ ಗಾಡೀಲಿ ನಮ್ಮ ಅತಿಥಿಗಳು ಬಂದಿದ್ದಾರೆ. ಅತಿಥಿಗಳನ್ನ ಸೇಫ್ಟಿಯಾಗಿ ನಮ್ಮ ಅತಿಥಿಗಳಿಗೆ ಕರ್ಕೊಂಡು ಬಂದಿದ್ದಾರೆ. ಆ ಅತಿಥಿಗಳನ್ನ ಈಗ ನಾನು ನಮ್ಮ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. SVM ಅಂದರೆ ಇವರ ಗುರುತುಗಳು, ಅವ್ರ ಇನ್ಸಿಲಗಳಾಗಿರ್ತದೆ. ಸ್ನೇಹಿತರೆ, ನಮ್ಮ ರಾಮನಗರಕ್ಕೆ ನೀವು ಬಂದರೆ ಕಾಫಿ ಟೀ ಎಷ್ಟು ಗಂಟೆಗೆ ಬೇಕಾ ಸಿಗುತ್ತೆ ಅಂದರೆ
3 ಗಂಟೆಗೆ ಕಾಫಿ ಟೀ ಸಿಗುತ್ತೆ. ನಮ್ಮ ಗೂಡೂರು ಮಾರ್ಕೆಟ್ ಆಪೋಸಿಟ್ ಇರುತ್ತೆ. ಸೂಪರ್ ಆಗಿದೆ ಕಾಫಿ. ಒಂದ್ಸರಿ ಟೇಸ್ಟ್ ಮಾಡಿ ರಾಮನಗರ ಬಂದಾಗ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 3 ಗಂಟೆಗೆ. ಮಲಗೋದು ಎಷ್ಟು ಗಂಟೆಗೆ? 10 ಗಂಟೆಗೆ. 10 ಗಂಟೆಯಿಂದ 3 ಗಂಟೆಗೆ ಎದ್ಬಿಡ್ತೀರಾ. ಮಧ್ಯಾಹ್ನ ಮಲಗ್ತೀರಾ? ನೋಡಿ, ಜೀವನ ಅಂದ್ರೆ ಎಷ್ಟು ಕಷ್ಟ, ಎಷ್ಟು ಪ್ರಾಮಾಣಿಕತೆ. ಬಿಸ್ನೆಸ್ ಮಾಡೋದು ಅಷ್ಟೇ ನಿಯತ್ತಾಗಿ ಮಾಡಬೇಕು. ಬಿಸ್ನೆಸ್ ಮಾಡೋ ಅಷ್ಟು ಸುಲಭ ಅಲ್ಲ. ಎಲ್ಲಾದ್ರೂ ಒಂದು ಕಮಿಟ್ಮೆಂಟ್ ಇರ್ತದೆ. ಬಿಸ್ನೆಸ್ ಮಾಡೋರ್ಗೆ ಯಾರು ಅಳಗಳಿ ಬೇರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಹೇಳಕ್ ಇಷ್ಟಪಡ್ತೀನಿ. ಗೂಡಿನ ಮಾರ್ಕೆಟಿಂದ ಡೈರೆಕ್ಟ್ ಬಂದಾಯಿತು ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ. ಏನಪ್ಪ ಗೋಣಿ ಚೀಲದಲ್ಲಿ ಕೋಳಿ ಹಾಕೋ ಬಂದಿರೋಂಥ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ನೋಡಿ, ಎಲ್ಲ ಚೀಲಗಳಿಗೂ ಈ ರೀತಿ ಕನ ಕಿಂಡಿ ಥರ ಕಿಂಡಿಗಳು ಮಾಡ್ಕೊಂಡು ಬಂದಿದ್ದಾರೆ. ಚೀಲಕ್ಕೆ ಗಾಳಿ ಚೆಂದಾಗಿ ಆಡ್ತಾ ಇದೆ. ಆರಾಮಾಗಿದೆ ಕೋಳಿಗಳು. ಈ ರೀತಿ ಎಲ್ಲ ಚೀಲದಲ್ಲಿ ಕಿಂಡಿ ಮಾಡಿರ್ತಾರೆ. ಕಿಂಡಿ ಮಾಡಿದಾಗ ಚೆಂದ ಗಾಳಿ ಆಡ್ತದೆ. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿರ್ತೀನಿ. ಏನಂತ ಹೇಳ್ತೀರಾ, ನಮ್ಮ ಕರ್ನಾಟಕದ ತುಂಬಾ ಜಿಲ್ಲೆಯಿಂದ ಒರಿಜಿನಲ್ ನಾಟಿ ಕೋಳಿಯಿಂದ ಹುಡುಕಿ ತರಿಸ್ತೀವಿ ಅಂತ. ಇದು ಅದಕ್ಕೆ ಪ್ರೂಫು, ಸಾಕ್ಷಿ. ಎಷ್ಟೋ ಜನ ಏನ್ ಹೇಳ್ಕೊತಾರೆ, ಎಲ್ರೀ ಸಿಗುತ್ತೆ ನಾಟಿ ಕೋಳಿ, ಯಾರೀ ಸಾಕ್ತಾವ್ರೆ ಅಂತ. ಯಾಕೆ ನಮ್ಮ ರೈತರು ಸಾಕ್ತಾ ಇಲ್ವಾ? ಎಲ್ಲ ಸಾವುಕಾರನ, ಬಡವ್ರು ಯಾರು ಇಲ್ವಾ? ಸಾವುಕಾರ ಯಾರು ನಾಟಿ ಕೋಳಿನ ಒರಿಜಿನಲ್ ಸಾಕಲ್ಲ. ನಮ್ಮಂತ ಬಡವರುಗಳೇ ಒರಿಜಿನಲ್ ನಾಟಿ ಕೋಳಿ ಸಾಕೋದು. ಹಾಗಾಗಿ ಇದು ನಾಟಿ ಕೋಳಿ, ಒರಿಜಿನಲ್ ನಾಟಿ ಕೋಳಿ. ಗೋಣಿ ಚೀಲದಲ್ಲಿ ಹಾಕೋಬಂದ್ರು ಆರಾಮಾಗಿದೆ. ಯಾಕೆ ಅಂದ್ರೆ ನಾಟಿ ಕೋಳಿ ತಾಕತ್ರಿ ಅದು. ನಾಟಿ ಕೋಳಿ ಅಂದ್ರೆ ನಾಟಿ ಕೋಳಿ. ಇಂಥ ನಾಟಿ ಕೋಳಿನ ನಮ್ಮ ಹೋಟ್ಲಿಗೆ ತಗೊಬಂದು ಬೆಂಗಳೂರಲ್ಲಿ ಒಂದು ಹೋಟ್ಲಿದೆ ನಮ್ದು, ಮಾಗಡಿ ರೋಡ್, ತಾವರೆಕೆರೆ, ಒಣಗನಟ್ಟಿ, ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ ಹೆಸರಿಟ್ಟಿದ್ದೀವಿ. ನಮ್ಮ ಹೋಟ್ಲಿಲ್ಲಿ 17 ವರ್ಷ ನಡ್ಸ್ಕೊಂಡ್ ಬರ್ತಾ ಇದೀವಿ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ. ಇವೆರಡು ಹೋಟ್ಲಿಗೂ ನಾವು ತುಂಬಾ ಜಿಲ್ಲೆಯಿಂದ ನಾಟಿ ಕೋಳಿ ತರಿಸ್ತೀವಿ. ನೀವು ಸಾಕಿದ್ದೀರಾ ನಾಟಿ ಕೋಳಿನ? ಚಿಂತೆನೇ ಬೇಡ. ಮಾರೋದಿದ್ರೆ 1 kg 500 ರಿಂದ 520 ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ. ಒರಿಜಿನಲ್ ಆಗಿ ಬೈಲಲ್ಲಿ ಬಿಟ್ಟು ಸಾಕಾಣಿಕೆ ಮಾಡಿದ್ರೆ ನೀವು ವಿಡಿಯೋ ಮಾಡಿ ಕಳಿಸ್ಬೇಕು. ನನಗೆ ಇಷ್ಟ ಆದರೆ ತರಿಸ್ಕೋತೀನಿ, ನೀವು ತಗೋ ಬರ್ಬೋದು. ಇಷ್ಟೆಲ್ಲ ರಿಯಾಲಿಟಿನ ನಿಮ್ಮ ಮುಂದೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಕೇಳಿರ್ಬೋದು, ಜನಗಳು ಸ್ವಲ್ಪ ಜನ ರಿಯಾಲಿಟಿನೇ ಮಾತಾಡಲ್ಲ. ರಿಯಾಲಿಟಿ ತಿಳ್ಕೊಂಡು ಮಾತಾಡಬೇಕು. ಎಷ್ಟೋ ಜನ ಸುಮ್ಮನೆ ಮಾತಾಡ್ತಾರಷ್ಟೇ. ಇಷ್ಟಪ್ಪ ಹಾವು ಐತಿದ್ರೆ ಕಮಲ ನೋಡಿರ್ತೀರ, ಇಷ್ಟಪ್ಪ ಇತ್ತು ಕಣ ಹಾವು ಅಂತ. ಇದು ಜನದ ಲೋಕಾರೂಢಿ ನಿಯಮ. ಹಾಗಾಗಿ ಇದನ್ನೆಲ್ಲ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ, ರಿಯಾಲಿಟಿ ರೀ. ಒರಿಜಿನಲ್ ನಾಟಿ ಕೋಳಿ ವಿಚಾರದಲ್ಲಿ ನಾನು ಯಾರೇ ಬರ್ಬೋದು, ಯಾವ ಡಾಕ್ಟ್ರೇ ಬರ್ಬೋದು, ಯಾವ ಸೈಂಟಿಸ್ಟೇ ಬರ್ಬೋದು, ಅವ್ರಿಗೆ ನಾನು ರಿಯಾಲಿಟಿನ ತೋರ್ಸೋಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಎಲ್ಲರೂ ಗೋಲ್ಮಾಲ್ ಮಾಡೋ ಅಂಥ ಜಾಗದಲ್ಲಿ ನಾಟಿ ಕೋಳಿ ವಿಚಾರದಲ್ಲಿ ನಾನು ನಿಯತ್ತಾಗಿ ನಡ್ಕೋತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಯತ್ತಾಗಿ ನಡ್ಕೋತಾ ಇದ್ರೆ ಜನಕ್ಕೆ ತಿಳಿಸ್ಬೇಕಂದ್ರೆ ಆದಷ್ಟು ನಾವು ವಿಚಾರ ಹೇಳಲೇಬೇಕು. ನಿಮಗೆ ಬೇಜಾರು ಆದರೂ ಪರವಾಗಿಲ್ಲ, ಮೂಳೆ ಬಗ್ಗೆ ನಾನು ತಿಳಿಸ್ಲೇಬೇಕು. ಈ ರೀತಿ ನಾನು ಒರಿಜಿನಲ್ ತೋರಿಸ್ಲೇಬೇಕಾದ್ರೆ ನನ್ನ ಶ್ರಮ, ನಮ್ಮ ಪ್ರಾಮಾಣಿಕ ಜನಕ್ಕೆ ಹೇಳಲೇಬೇಕು. ಯಾಕೆ ಅಂದರೆ 1 kg ಕೋಳಿಗೆ ನಾನು 500 ರಿಂದ 520 ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ. ತುಂಬ ಕಡೆ ಏನು ಮಾಡ್ತಾರೆ ಅಂದರೆ, ಲೇಯರ್ ಮೊಟ್ಟೆ ಕೋಳಿ, ಆ ಕೋಳಿ kg ಕೇವಲ 120 ರೂಪಾಯಿ. ಮಾಂಸ ತುಂಬ ಬಲ್ತೋಗಿರುತ್ತೆ. ನಮ್ಮ ನಾಟಿ ಕೋಳಿ ಜನಗಳು ಏನು ಹೇಳ್ತಾರೆ ಅಂದರೆ, ನಮ್ಮ ನಾಟಿ ಕೋಳಿ ತುಂಬ ಬಿಗಿ ಮಾಂಸ ಅಂತ. ಅದನ್ನೇ ಕಾನ್ಸೆಪ್ಟ್ ಮಾಡಿಕೊಂಡು ಲೇಯರ್ ಮೊಟ್ಟೆ ಕೋಳಿ ಕೊಡ್ತಾರೆ. ಯಾವ ಕಾರಣಕ್ಕೋಸ್ಕರ ಕೊಡ್ತಾರೆ ಗೊತ್ತಾ ನಿಮಗೆ? 18 ತಿಂಗಳ ಆದಮೇಲೆ ಮೊಟ್ಟೆ ಇಡಲ್ಲ ಅದು. 18 ತಿಂಗಳು ಆಗೋ ಗಂಟ ಮಾಂಸ ತುಂಬ ಬಲ್ತೋಗಿರುತ್ತೆ. ಅದೇ ಕಾನ್ಸೆಪ್ಟ್ಗೆ ಕೊಡ್ತಾರೆ. ಆದರೆ ಒಂದು ವಿಶೇಷತೆ, ಅದನ್ನ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಏನು ಅಂತೀರಾ? 18 ತಿಂಗಳು ಅದು ಕೂತಿರೋ ಜಾಗದಲ್ಲಿ ಮೊಟ್ಟೆ ಇಡಬೇಕಾದ್ರೆ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಹಾಕಬೇಕು. ಮೆಡಿಸಿನ್ ಹಾಕಿರೋದ್ರಿಂದ ಮೂಳೆಯಲ್ಲಿ ಕ್ಯಾಲ್ಸಿಯಂ ಏನೂ ಇರಲ್ಲ, ಕೇವಲ 5% ಕ್ಯಾಲ್ಸಿಯಂ ಇರುತ್ತೆ. ಆದರೆ ಆ ಮೂಳೆನ ರೆಕ್ಕೆ ಪೀಸ್ ಆಗ್ಬೋದು, ತೊಡೆ ಪೀಸ್ ಆಗ್ಬೋದು, ಬೆನ್ ಪೀಸ್ ಆಗ್ಬೋದು, ದಗ್ರಿ ಪೀಸ್ ಆಗ್ಬೋದು, ಟೋಟಲ್ ಮೂಳೆನ ಕಡಿದ್ಬಿಟ್ಟು ಆರಾಮಾಗಿ ಬೂಮರ್ ಥರ ಉಂಡೆ ಮಾಡ್ಬೋದು. ಯಾಕೆ ಅಂದರೆ ಕ್ಯಾಲ್ಸಿಯಂ ಇರಲ್ಲ. ಆದರೆ ನಾಟಿ ಕೋಳಿ ಬೈಲಲ್ಲಿ ಮೇಯ್ತದೆ, ಹುಳ ಉಪ್ಪೆ ಕರಿಕೆ ತಿನ್ಕೊಂಡು ಮೇಯ್ತದೆ, ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಇದಕ್ಕೆ ಕ್ಯಾಲ್ಸಿಯಮ್ 40% ಇರ್ತದೆ. ನಾಟಿ ಕೋಳಿ ಮಾಂಸ ಏಜ್ ಆಗ್ತಾ ಬಣ್ಣ ಚೇಂಜ್ ಆಯ್ತದೆ. ಮೂಳೆ ಏಜ್ ಆದಾಗೆ ಅದ್ರ ಶಕ್ತಿ ಚೇಂಜ್ ಆಗುತ್ತೆ. ಎಳೆ ನಾಟಿ ಕೋಳಿ ಮಾಂಸ ಸ್ವಲ್ಪ ವೈಟ್ ಬರುತ್ತೆ. ಲೈಟಾಗಿ ಬಲ್ತಿರೋಂಥ ಕೋಳಿದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಜಾಸ್ತಿ ಬಲ್ತಿರೋಂಥ ಮಾಂಸ
ಮಟನ್ ಕಲರ್ ಬರುತ್ತೆ. ಮೂಳೆ ವಿಶೇಷತೆ ಏನಂದರೆ ಎಳೆ ನಾಟಿ ಕೋಳಿ ಮೂಳೆ ಕಚ್ಚಿದ್ರೆ ಪಚ್ಚಿ ಆಗುತ್ತೆ. ತೊಡೆ ಪೀಸ್ ಆಗ್ಬೋದು, ರೆಕ್ಕೆ ಪೀಸ್ ಆಗ್ಬೋದು. ಆದರೆ ಯಾವುದೇ ಮೂಳೆ ಆಗಲಿ ಆರಾಮಾಗಿ ದಾವಡೆಗೆ ಹಾಕೊಂಡು ರೋಲ್ ಮಾಡೋಕ್ಕಾಗಲ್ಲ, ಚುಚ್ಕೊಳ್ಳುತ್ತೆ. ಸ್ವಲ್ಪ ಬಲ್ತಿರೋಂಥ ಕೋಳಿ ಮೂಳೆ ಒಂತ ಕೊಡಿದ್ರೆ ಡೈರೆಕ್ಟ್ ಕ್ರಾಕ್ ಬಿಟ್ಬಿಡುತ್ತೆ. ಯಾಕೆ ಅಂದರೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, 40% ಕ್ಯಾಲ್ಸಿಯಂ ಇರುತ್ತೆ. ಜಾಸ್ತಿ ಬಲ್ತಿರೋಂಥ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕಡಿಯೋಕ್ಕಾಗಲ್ಲ, ಹಾಗಕ್ಕೆ ಸಾಧ್ಯ ಇಲ್ಲ. ಇದು ನೀವು ಚೆಕ್ ಮಾಡಲೇಬೇಕು. ನಾಟಿ ಕೋಳಿ ಅಂತ ತಿನ್ನೋ ಜಾಗದಲ್ಲಿ ಚೆಕ್ ಮಾಡಬೇಕು. ಮೋಸ ಹೋಗೋದನ್ನ ನೀವು ಕಮ್ಮಿ ಆಗಬೇಕು. ನೀವು ಮೋಸ ಹೋದ್ರೆ ತಾನೇ ಬೇರೆ ಕಡೆ ಈ ಥರ ಮಾಡೋದು. ಇದೆಲ್ಲ ಯಾಕೆ ಹೇಳ್ಕೊತಾ ಇದ್ದೀನಿ ಅಂದರೆ, ಎಲ್ಲರೂ ಒಂದೇ ತಗಡಿಯಾಗಿ ತೂಕಬಾರ್ದು. ಚಿನ್ನಕ್ಕೂ ಒಂದೇ ಮಾಡೋಕ್ಕಾಗಲ್ಲ, ಬೆಳ್ಳಿಗೂ ಒಂದೇ ಮಾಡೋಕ್ಕಲ್ಲ, ಡೈಮಂಡಿಗೂ ಒಂದೇ ಮಾಡೋಕ್ಕಾಗಲ್ಲ, ಹಿತ್ತಾಳೆಗೂ ಒಂದೇ ಮಾಡೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ನೋವನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ನಮ್ಮ ಪ್ರಾಮಾಣಿಕತೆ ಬೆಲೆ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೆಲ್ಲ ಏನೇ ಇರಲಿ, ಆದರೆ ನನಗೇನೋ ಒಂಥರ ಸಮಾಧಾನ ಇದೆ. ಹೇಗಪ್ಪ ಅಂತೀರಾ, ಒರಿಜಿನಲ್ ನಾಟಿ ಕೋಳಿ ಗೊತ್ತಿರೋರು ತುಂಬ ಜಿಲ್ಲೆಯಿಂದ ಹುಡಿಕೊಂಡ್ಬಂದು ತಿಂತಾರೆ. ಈಗ ಬಂದಿರೋ ಕಸ್ಟಮರು ಇನ್ನು 6 ತಿಂಗಳಾಗಲಿ, ವರ್ಷಕ್ಕಾಗಲಿ ನಿಮ್ಮ ಹೋಟೆಲ್ ಊಟ ಅವಾಗ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಅಂತ ಹುಡಿಕೊಂಬರೋರು ಇದ್ದಾರೆ. ಅದು ನನ್ನ ಖುಷಿ. ಯಾಕೆ ಅಂದರೆ ನಾಟಿ ಕೋಳಿ, ಒರಿಜಿನಲ್ ನಾಟಿ ಕೋಳಿ ಗೊತ್ತಿರೋರು ಬಾಯಿಂದ ಹೇಳಿ ನಮಗೆ ಹೋಟ್ಲಿಗೆ ಕಸ್ಟಮರ್ ಬರೋದು. ಸ್ವಲ್ಪ ಜನಕ್ಕೆ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಅವ್ರನ್ನ ನಾವು ತಿದ್ದಕ್ಕೆ ಆಗೋದೂ ಇಲ್ಲ. ಯಾಕೆ ಅಂದರೆ ಅವ್ರ ಮೈಂಡ್ ಹೋಗ್ಬಿಟ್ಟಿದೆ. ಅವ್ರ ಮೈಂಡ್ಗೆ ಕ್ಲಿಯರ್ ಆಗಬೇಕಂದ್ರೆ ನಾನು ಹೇಳಿರೋ ಮಾತನ್ನ ಮೂಳೆಗಳೆಲ್ಲ ಚೆಕ್ ಮಾಡಿ ವಾಸ್ತು ಅರ್ಥ ಮಾಡ್ಕೋಬೇಕು. ಲೇಯರ್ ಮಟ್ಟೆ ಕೋಳಿ ರೈಟ್ ಏನು, ನಾಟಿ ಕೋಳಿ ರೈಟ್ ಏನು, ಇದು ವಾಸ್ತು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಅವ್ರಿಗೂ ಅರ್ಥ ಆಗುತ್ತೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾಟಿ ಕೋಳಿ ಊಟ ಸೇವಿಬೇಕು. ಆರೋಗ್ಯಕರವಾದ ಊಟ ಅದು. ನಾಟಿ ಕೋಳಿ ತಿಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಮ್ಮ ರೈತರಿಗೂ ಒಂದು ಅನುಕೂಲ ಆಗುತ್ತೆ. ಯಾಕೆಂದರೆ ಪ್ರೀತಿಯಿಂದ ಸಾಕಿರ್ತಾರೆ. ಅವ್ರಿಗೂ ಸ್ವಲ್ಪ ಅಮೌಂಟ್ ಸಿಕ್ಕರೆ ಅವ್ರಿಗೂ ಜೀವನ ನಡೀತದೆ. ಆಮೇಲೆ ಆರೋಗ್ಯ ಇಂಪಾರ್ಟೆಂಟು. ದುಡ್ಡು ಎಲ್ಲಾನ ಸಂಪಾದನೆ ಮಾಡ್ಬೋದು, ಯಾವ ರೀತಿನೆಲ್ಲ ಸಂಪಾದನೆ ಮಾಡ್ಬೋದು. ಈಗ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗಿದೆ. ನೀವೆಲ್ಲೇ ಊಟ ಮಾಡಿ ದಯವಿಟ್ಟು ನಾಟಿ ಕೋಳಿನ, ರಿಯಲ್ ನಾಟಿ ಕೋಳಿನ ಚೆಕ್ ಮಾಡಿ ಊಟ ಮಾಡೋದು ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಹೋಟ್ಲಿಗೆಲ್ಲ ಬಂದು ಅವರು ಮೂಳೆ ಕಡ್ದು ತಿಂತಾರೆ. ಪ್ರತಿ ಟೇಬಲಲ್ಲಿ ಹೋಯ್ತೀನಿ ನಾನಿದ್ದಾಗ ಎಲ್ಲ ಮೂಳೆ ಕಡ್ದು ಮಡಗಿರ್ತಾರೆ. ಆ ಮೂಳೆ ನೋಡೋದು ನನಗೆ ಖುಷಿ ಆಗುತ್ತೆ. ಅವರೇ ಮಾತಾಡ್ಕೋತೆ, ರಿಯಲ್ ನಾಟಿ ಕೋಳಿ ಕಣೋ, ಒರಿಜಿನಲ್ ನಾಟಿ ಕೋಳಿ ಕಣೋ. ಅವಾಗ ನಾನು ಆ ಟೇಬಲ್ಗೆ ಹೋಗಲ್ಲ. ಯಾರು ತಪ್ಪು ಮಾತಾಡ್ತಾ ಇರ್ತಾರೆ, ಬಾರೋ ಎಲ್ತಾರೆ, ಎಲ್ಲಿಂದ ಮಾಡ್ಬಿಡ್ತಾರೆ ಬಾರೋ ಅಂತ ಕೇಳ್ತಾ ಇರ್ತಾರೆ. ಅವಾಗ ನಾನು ಕಿವಿ ಬಿತ್ತು ಅಂದರೆ ಖಂಡಿತವಾಗ್ಲೂ ಆ ಟೇಬಲ್ಗೆ ಹೋಗ್ತೀನಿ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದನ್ನು ರಿಯಾಲಿಟಿ ಮನವರಿಕೆ ಕೊಡ್ತೀನಿ. ಇದು ಸತ್ಯ. ನೋಡಿ ಸ್ನೇಹಿತರೆ, ಯುಗಾದಿ ಹಬ್ಬಕ್ಕೆ 3 ದಿನ ನಮ್ಮ ಹೋಟ್ಲು ರಜಾ ಇತ್ತು. ಹಾಗಾಗಿ ಟೋಟಲ್ ಖಾಲಿಯಾಗಿತ್ತು. ಕೋಳಿ ಹಾಕಿಸ್ಕೊಂಡಿರಲಿಲ್ಲ. ಈಗ ಕೋಳಿ ಬಂದಿದೆ. ತುಂಬ ಕಸ್ಟಮರು ನನಗೆ ಫೋನ್ ಮಾಡಿ, ಸರ್ ಹೋಟ್ಲ್ ಓಪನ್ ಇದೆಯಾ ಅಂತ ಕೇಳ್ಕೊಂಡಿರು. ಹಾಗಾಗಿ ಅವ್ರಿಗೆ ಹೇಳಿದ್ದೆ 3 ದಿನ ರಜಾ ಇದೆ, ಕ್ಷಮೆ ಇರಲಿ ಅಂತ. ನಮ್ಮ ಹೋಟ್ಲು ಒಂದು ಸಿದ್ಧಾಂತ ಏನಂದರೆ, ಪ್ರತಿ ವರ್ಷ ಯುಗಾದಿಗೆ ಮಾತ್ರ ರಜಾ ಇರುತ್ತೆ. ಕೋಳಿಗಳೆಲ್ಲ ಜಾಲರಿಗೆ ಬತ್ಕೊಂಡಾಯಿತು. ಇವೆಲ್ಲ ತಾಯಿ ಕೋಳಿ ಮೊಟ್ಟೆ ಇಕ್ಕಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿರುವಂಥ ಕೋಳಿ, ಒರಿಜಿನಲ್ ನಾಟಿ ಕೋಳಿ. ಯಾಕೆಂದರೆ ಬ್ಯಾಚು ಡಿಫ್ರೆಂಟ್ ಸೈಜು, ಡಿಫ್ರೆಂಟ್ ಕಲರು. ನಾವಿಲ್ಲಿ ಹಾಕೋದು ಸೀಕ್ರಾಗಿ. ಸರ್, ನಾವು ವಿಜಯನಗರ ಡಿಸ್ಟಿಕ್ನಿಂದ ಕಾನವಸಳ್ಳಿ ಹೋಬಳಿ, ಕೂಡ್ಲಿಗೆ ತಾಲೂಕು, ಚಿಕ್ಕಕುಂಬಳಗುಂಟೆ ಗ್ರಾಮದಿಂದ ಇಲ್ಲಿಗೆ ನಾಟಿ ಕೋಳಿಗಳನ್ನು ಹಳ್ಳಿಗಳಿಂದ ಮನೆಗಳಿಗೆ ಹೋಗಿ ಖರೀದಿ ಮಾಡಿಕೊಂಡು ಅದಕ್ಕೆ ಒಂದು ಇಷ್ಟಂತ ನಿಗದಿ ಬೆಲೆ ಕಟ್ಟಿ ಖರೀದಿ ಮಾಡಿಕೊಂಡು ಅಲ್ಲಿಂದ ಇಲ್ಲೇ ಮಠ ಬುಲೋರ ಗಾಡಿಯಿಂದ ತಗೊಂಡು ರಾಮನಗರ ಶಂಕರ್ ನಾಟಿ ಕೋಳಿ ಡಾಬಕ್ಕೆ ತಗೊಂಡು ಬಂದಿದ್ದೀವಿ ಸರ್. ನಾಡಿನ ಜನತೆಗೆ ನಮಸ್ಕಾರಗಳು. ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಾನವಸಳ್ಳಿ ಎಂಬ ಹೋಬಳಿಯಿಂದ, ಕಾನವಸಳ್ಳಿ ಎಂಬ ಹೋಬಳಿ ಚಿಕ್ಕಕುಂಬಳಗುಂಟೆ ಎಂಬ ಗ್ರಾಮದಿಂದ ಅಲ್ಲಿಂದ ನಾಟಿ ಕೋಳಿ ವ್ಯಾಪಾರವನ್ನು ಖರೀದಿ ಮಾಡಿಕೊಂಡು ಹಳ್ಳಿ ಮೇಲೆ ತಗೊಂಡು ಬಂದಿದ್ದೇವೆ. ರಾಮನಗರಕ್ಕೆ ಬಂದಿದ್ದೇವೆ. ಶಂಕರ್ ನಾಟಿ ಕೋಳಿ ಎಂಬ ಡಾಬಕ್ಕೆ ನಾವು ತಂದು ಕೊಡ್ತೇವೆ ನಾಟಿ ಕೋಳಿಯನ್ನು. ನಾವು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಇದೇ ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದೇವೆ. ಇವರು ನಮ್ಮ ಮಾಮರು. ಇವರು ಶಂಕರ್ ನಾಟಿ ಕೋಳಿ ಎಂಬ ಶಂಕರ್ ನಾಟಿ ಕೋಳಿ ಸರದಿಂದ ನಾವು 2 ಲಕ್ಷವನ್ನು ಇಸ್ಕೊಂಡು ಅಡ್ವಾನ್ಸ್ ಆಗಿ ಅವರಿಗೆ ನಾಟಿ ಕೋಳಿ ತಂದು ಕೊಡಲು ನಾವು ತಯಾರಾಗಿದ್ದೇವೆ. ಹಳ್ಳಿ ಮೇಲೆ ರೈತರು ಸಾಕಿರುವಂಥ ಕೋಳಿಗಳನ್ನು ಖರೀದಿ ಮಾಡಿ ಶಂಕರ್ ಸರ್ ಅವರಿಗೆ ನಾವು ರಾಮನಗರಕ್ಕೆ ಬಂದು ತಲುಪಿಸ್ತೇವೆ. ಬುಲರ್ ಗಾಡಿಯಿಂದ ತಂದು ಕೊಡುತ್ತೇವೆ.
ತೊಗೊಳ್ಳಿ ನಿಮ್ದು ಅಮೌಂಟು. ತುಂಬ ಎಫೆಕ್ಟ್ ಆಗಿ ತುಂಬ ಪ್ರಾಮಾಣಿಕತೆಯಿಂದ ಒರಿಜಿನಲ್ ನಾಟಿ ಕೋಳಿ ತಂದುಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸು. ಇದೇ ರೀತಿ ತಂದುಕೊಡ್ತಾ ಇರಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋಗೆ ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.